ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ HMPV ವೈರಸ್ ಪತ್ತೆ ಹಿನ್ನೆಲೆ ಅಲರ್ಟ್ ಆಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಮುನ್ನೆಚ್ಚರಿಕೆಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರೋದಕ್ಕೆ ಸೂಚನೆಗಳನ್ನ ನೀಡಲಾಗಿದೆ. ಜನರು ಅನುಸರಿಸಬೇಕಾದಂತ ಕ್ರಮಗಳ ಬಗ್ಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡಲಾಗಿದೆ. ಕರ್ನಾಟಕ ಆರೋಗ್ಯ ಇಲಾಖೆಯಿಂದ ಹೆಚ್ಚಿನ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಮಗುವಿಗೆ HMPV ವೈರಸ್ ದೃಢ ಆಗಿರೋದನ್ನ ಆರೋಗ್ಯ ಸಚಿವರು ಕೂಡ ದೃಢಪಡಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತನಾಡಿದ್ರು ಕೂಡ. ಹೌದು, HMPV ವೈರಸ್ ಇದೆ, ಹಾಗಂತ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಯಾಕಂದರೆ HMPV ವೈರಸ್ ಇದೆ, ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇತ್ತು, ಈಗ ಬಂದಿದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಂತ ಹೇಳಿದ್ದಾರೆ. HMPV ವೈರಸ್ ಬಂದಿರೋದು ಹೌದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಮಗುವಿನ ಆರೋಗ್ಯ ಆರಾಮಾಗಿದೆ, ಏನು ಸಮಸ್ಯೆ ಇಲ್ಲ ಅನ್ನೋದನ್ನು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಹೊಸ ಗೈಡ್ಲೈನ್ಸ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹಾಗಿದ್ರೆ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ ಏನು ಅನ್ನೋದನ್ನು ಕೂಡ ನೋಡ್ಬಿಡೋಣ. ಕೈ ಕಾಲುಗಳನ್ನು ನೀರಿನಿಂದ ತೊಳಿತಾ ಇರಬೇಕು. ಅನಾರೋಗ್ಯದ ಲಕ್ಷಣ ಇದ್ರೆ ವೈದ್ಯರನ್ನ ಭೇಟಿಯಾಗಿ, ಮಾಸ್ಕು, ಸ್ಯಾನಿಟೈಸರ್ ಅನ್ನ ಬಳಸಿ, ಅನಾರೋಗ್ಯ ಪೀಡಿತರಿಂದ ದೂರ ಇರಿ, ಟವಲು, ಬಟ್ಟೆಗಳನ್ನು ಹಂಚ್ಕೊಳ್ಳೋದನ್ನ ಬಿಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಉಗಿಯಬೇಡಿ, ಕಣ್ಣು, ಮೂಗು, ಬಾಯಿ ಪದೇ ಪದೇ ಮುಟ್ಕೊಳ್ಬೇಡಿ. ಈ ಥರದೊಂದಷ್ಟು ವಿಚಾರಗಳನ್ನು ಹೇಳಲಾಗಿದೆ. ಹಾಗಾಗಿ ಸಾಕಷ್ಟು ರೀತಿಯಾದಂಥ ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ಇದೀಗ ಆರೋಗ್ಯ ಇಲಾಖೆಯಿಂದ ದೃಢಪಡಿಸಲಾಗಿದೆ. ಹೌದು, ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಹೌದು ಅನ್ನೋದನ್ನು ಸ್ವತಃ ಆರೋಗ್ಯ ಸಚಿವರೇ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತು 12:30ಕ್ಕೆ ಇನ್ನು ಅರ್ಧ ಗಂಟೆಯಲ್ಲಿ ಪ್ರೆಸ್ ಮೀಟನ್ನು ಕೂಡ ಮಾಡಲಾಗತ್ತೆ. ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಬೆಂಗಳೂರಿನಲ್ಲಿ HMPV ಚೀನಾ ವೈರಸ್ ಪತ್ತೆ ಆಗಿರುವುದನ್ನು ದೃಢಪಡಿಸಿದ್ದಾರೆ. ಆರೋಗ್ಯ ಸಚಿವರು ದೃಢಪಡಿಸಿದ್ದಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಹೌದು ಕಾಣಿಸ್ಕೊಂಡಿದೆ, ಹಾಗಂತ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಒಂದು ಮಗು ಅಲ್ಲಿ ಕಾಣಿಸ್ಕೊಂಡಿದೆ, ಮತ್ತು ಇದು ಮೊದಲನೇ ಕೇಸ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಇದು ಬಹಳ ವರ್ಷಗಳಿಂದ ಇತ್ತು. ಇಮ್ಯುನಿಟಿ ಪವರ್ ಕಡಿಮೆ ಇರುವಂಥ ಮಕ್ಕಳಲ್ಲಿ ಈ ಥರದ್ದು ವೈರಸ್ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ವೈರಸ್ ಬಂದ್ರೂ ಕೂಡ ಆಘಾತ ಆಗೋದು ಬೇಡ, ಮಾಮೂಲಿ ಜ್ವರ, ಶೀತ, ಕೆಮ್ಮು ಈ ಥರ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೇನೆ ಈ 8 ತಿಂಗಳ ಮಗುವಿನಲ್ಲಿ ದೃಢಪಟ್ಟಿದೆ ಅಂತ ಹೇಳಿದ್ರಲ್ಲ, ಆ ಮಗುವಿನ ಆರೋಗ್ಯ ಈಗ ಆರಾಮಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಏನು ಹೇಳಿದ್ರು ದಿನೇಶ್ ಗುಂಡೂರಾವ್ ಅವರು ಅನ್ನೋದನ್ನು ಕೂಡ ನಾವು ನೋಡೋಣ. ಆಮೇಲೆ ವಯಸ್ಸಾಗಿರೋರು ಕೂಡ ಬರ್ತದೆ, ಮತ್ತು ಇದೊಂದು ವೈರಸ್ ಇರುವಂಥದ್ದು. ಚೈನಾ ಔಟ್ಬ್ರೇಕ್ಗೂ ಇದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಇದು ಹೆಚ್ಚಾಗಿ ಗಮನಕ್ಕೆ ಬರ್ತದೆ, ಕಾಣಿಸ್ಕೊಳ್ತದೆ. ಆದ್ದರಿಂದ ಇದನ್ನು ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ ಖಂಡಿತ ಕೇಂದ್ರ ಸರ್ಕಾರ ಹೇಳಿದೆ, ನಾವು ಹೇಳಿದ್ದೀವಿ. ಮತ್ತು ಇದು ಈ ವೈರನ್ನು ಅಫೆಕ್ಟ್ ಆದಾಗ ಸಹಜವಾಗಿ ಸ್ವಲ್ಪ ದಿವಸ ಇರ್ತದೆ, ಮತ್ತೆ ಹೊರಟೋಗ್ತದೆ. ನೆಗಡಿ, ಜ್ವರ ಸ್ವಲ್ಪ ಇದ್ದು ಹೊರಟೋಗ್ತದೆ ಅಷ್ಟೇ. ಅದು ನಮಗೇನು ಗೊತ್ತಿಲ್ಲ, ಅದರದ್ದು ನಮ್ಗೆ ಆ ಮಾಹಿತಿಗಳೇನಿಲ್ಲ. ಇಲ್ಲ, ಅದು ಇನ್ನು ನಾನು ಇವತ್ತೀಗ ಒಂದು 12:30 ಮೀಟಿಂಗ್ ಕರೆದಿದ್ದೀನಿ. ಮುಂದೆ ಏನೇನು ಮಾಡಬೇಕು, ಏನು ಕ್ರಮ ತಗೊಳ್ಬೇಕು ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾಲಿದೆ, ಅಲ್ಲಿಗೂ ಕೂಡ ಅಲ್ಲಿಗೆ ಅದನ್ನು ಕಳಿಸುವಂಥದ್ದು ಕೂಡ ಮಾಡಬೇಕಾ ಬೇಡವಾ ಅಂತ ನೋಡೋಣ. ಆದರೆ ಇದಕ್ಕೂ ಚೈನಾಗೂ ಸಂಬಂಧ ಇದೆ ಅಂತ ಹೇಳೋಕ್ಕಾಗಲ್ಲ. HMPV ವೈರಸ್ ಇದು ಪ್ರಥಮ ಕೇಸ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಇರುವಂಥದ್ದೇ, ಬಹಳ ವರ್ಷಗಳಿಂದ ಇದು ಎಲ್ಲ ಇದೆ. ಇಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಇದೆಲ್ಲ ಬಂದೇ ಬರ್ತದೆ. ಅದರಿಂದ ನಾವು ಇದನ್ನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಅನಾವಶ್ಯಕವಾಗಿ ನಾವು ಸುಮ್ಮನೆ ಇದರಿಂದ ಜನರಲ್ಲಿ ಭಯಭೀತಿ ಸೃಷ್ಟಿ ಮಾಡುವಂಥದ್ದು ಕೂಡ
ಅಗತ್ಯ ಇಲ್ಲ ಅಂತ ನಂಗೆ ಅನಿಸುತ್ತೆ. ಈಗ 12ವರೆಗೆ ಒಂದು ಮೀಟಿಂಗ್ ಕರೆದಿದ್ದೀನಿ. ಬೇರೆ ಏನು ಕೇಂದ್ರ ಸರ್ಕಾರ ಏನು ಹೇಳಿದೆ, ICMR ಏನು ಹೇಳಿದೆ, ಅವರ ಅಭಿಪ್ರಾಯಗಳು ಕೂಡ ತಗೊಂಡು ಮುಂದೆ ಇನ್ನೇನು ಮಾಡಬೇಕು ನೋಡೋಣ. ಇದು ನೋಡಿ, ಇದೇನು ಸೀರಿಯಸ್ ಏನಲ್ಲ. ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ, ಮಗುಗೇನು ಸಮಸ್ಯೆ ಏನಿಲ್ಲ, ಮಗುನೂ ಕೂಡ ಚೆನ್ನಾಗಿದೆ. ಆದ್ದರಿಂದ ಇದು ನಮಗೆಲ್ಲರಿಗೂ ಕೂಡ HMPV ಚೈನಾದಲ್ಲಿ ಬಂದಿದೆ, ಅಲ್ಲಿ ಔಟ್ಬ್ರೇಕ್ ಆಗಿದೆ ಅಂತ ಅದು ವಿಷಯ ಇರುವಂಥದ್ದು. ಅದಕ್ಕೂ ಸಂಬಂಧ ಇದೆ ಅಂತ ನಮಗೇನು ಕಾಣಿಸ್ತಾ ಇಲ್ಲ. ಆದ್ದರಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. HMPV ವೈರಸ್ ದೃಢಪಟ್ಟಿರೋದು ಹೌದು ಅನ್ನೋದನ್ನ ಸಚಿವ ದಿನೇಶ್ ಗುಂಡೂರಾವ್ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಮತ್ತು ಆ ಮಗುವಿನ ಹಿಸ್ಟ್ರಿ ಅಂದರೆ ಆ ಪರಿಸ್ಥಿತಿ ಯಾವ ಥರ ಇದೆ, ಯಾವ ಹಾಸ್ಪಿಟಲಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಆರೋಗ್ಯ ಇಲಾಖೆಯಿಂದ ಸದ್ಯಕ್ಕೆ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ರೂಲ್ಸನ್ನು ಕೂಡ ಇದೀಗ ಹೇಳ್ತಾ ಇರುವಂಥದ್ದು. ಅಂದರೆ ನಾವು ಮಾಸ್ಕು, ಸ್ಯಾನಿಟೈಸರು, ಅಂದರೆ ಕೋವಿಡ್ ಸಂದರ್ಭದಲ್ಲಿ ಹೇಗೆ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು, ಮೃತುವರ್ಜಿಯನ್ನು ವಹಿಸಿದ್ವೋ ಅದೇ ಥರ ಈಗಲೂ ಕೂಡ ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ನೋಡಿ, ಇದು ಚಳಿಗಾಲ ಆಗಿರೋದ್ರಿಂದ HMPV ವೈರಸ್ ಅಂತ ಅಲ್ಲ, ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಎಲ್ರಿಗೂ ಹೆಲ್ತ್ ಅಪ್ಸೆಟ್ ಆಗೇ ಆಗುತ್ತೆ. ಬಟ್ ಒಂದು ಸ್ವಲ್ಪ ಅಲರ್ಟ್ ಆಗಿರೋದು ಬಹಳನೇ ಒಳ್ಳೆಯದು. ಚೀನಾ ವೈರಸ್ಸಿಗೂ ಇದಕ್ಕೂ ಸಂಬಂಧ ಇದೆಯಾ ಅಥವಾ ಆ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆಯಾ ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ಬಟ್ HMPV ವೈರಸ್ ಬಗ್ಗೆ ನೀವು ಯಾರೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅನ್ನೋದನ್ನು ಆರೋಗ್ಯ ಸಚಿವರು ಹೇಳಿದ್ದಾರೆ. ಇದು ಈ ಹಿಂದೆಯಿಂದಲೂ ಕೂಡ ಇತ್ತು, ಈಗ ಮತ್ತೆ ಕಾಣಿಸ್ಕೊಂಡಿದೆ. ಮಗುವಿನ ಆರೋಗ್ಯ ಈಗ ಓಕೆ ಇದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ನೋಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ 12:30ಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಇನ್ನೇನು ಕ್ಲಾರಿಟಿ ಕೊಡ್ತಾರೆ ಅಂತ, ಯಾಕಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿರುವಂಥದ್ದು. ಇದೀಗ ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಇನ್ಯಾವೆಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಮೇನ್ಲಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಏರ್ಪೋರ್ಟ್ಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಮಾಡಿಕೊಳ್ಳಲಾಗಿತ್ತು. ಯಾರೇ ಹೊರಗಿಂದ ಹೋಗಿ ಬಂದರೂ ಕೂಡ ಅವರ ಆರೋಗ್ಯದ ಬಗ್ಗೆ ನಿಗಾ ಇಡಲಾಗ್ತಾ ಇತ್ತು, ಅವರ ಟ್ರಾವೆಲ್ ಹಿಸ್ಟರಿನ ಚೆಕ್ ಮಾಡಲಾಗ್ತಿತ್ತು, ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿದ್ದರೆ ಅವ್ರನ್ನ ಕ್ವಾರಂಟೈನ್ ಮಾಡಲಾಗ್ತಾ ಇತ್ತು. ಆ ಥರದ್ದು ಎಲ್ಲ ರೂಲ್ಸು ಅಗೇನ್ ಈಗ ಮತ್ತೆ ಬರುತ್ತಾ ಅನ್ನೋದು ಕೂಡ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಯಾವ ಥರದ ಭದ್ರತೆಯನ್ನು ಕೈಗೊಂಡಿದೆ ಅನ್ನೋದನ್ನು ನೋಡಬೇಕಾಗತ್ತೆ, ಅಂದರೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಮತ್ತು ಕೇರಳ ಈ ಗಡಿ ಭಾಗದಲ್ಲೂ ಕೂಡ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಬೇಕಾಗತ್ತೆ. ಸೊ ಅಲ್ಲೆಲ್ಲ ಯಾವ ಥರದ ಎಚ್ಚರಿಕೆಯನ್ನು ಕೈಗೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುವಂಥ ನಿಟ್ಟಿನಲ್ಲಿ 12:30ಕ್ಕೆ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಆರೋಗ್ಯ ಸಚಿವರೇ ಖುದ್ದಾಗಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇರುವಂಥದ್ದು. ಈ ಪ್ರೆಸ್ ಮೀಟ್ನಲ್ಲಿ ಏನು ಮಾಹಿತಿಯನ್ನು ಬಿಚ್ಚಿಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಚಿವರು ಹೇಳಿದ್ದಾರೆ. ನಾರ್ಮಲ್ ಆಗಿ ಶೀತ, ಜ್ವರ, ಕೆಮ್ಮು ಹೇಗೆ ಕಾಣಿಸ್ಕೊಳ್ಳುತ್ತೋ ಈ ವೈರಸ್ನ ಲಕ್ಷಣವೂ ಕೂಡ ಹಾಗೇ ಇದೆ ಅಂತ. ಹೌದು, HMPV ವೈರಸ್ 20 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿತ್ತು. ಇದೇ ಮೊದಲ ಬಾರಿ ಅಂತ ಅಲ್ಲ, 20 ವರ್ಷಗಳ ಹಿಂದೆಯೂ ಕೂಡ ಈ ವೈರಸ್ ಕಾಣಿಸ್ಕೊಂಡಿತ್ತು. ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರೋರಲ್ಲಿ ಮತ್ತು ಉಸಿರಾಟದ ಸಮಸ್ಯೆ ಇರೋರಲ್ಲಿ, ಅಸ್ತಮ ಇರುವವರಲ್ಲಿ, ವಯಸ್ಸಾದವರಲ್ಲಿ, ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈಗ ಮತ್ತೆ ಕಾಣಿಸ್ಕೊಳ್ತಿದೆ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಇದಕ್ಕೆ ಆತಂಕ ಪಡುವಂಥದ್ದು, ಹೆದರ್ಕೊಳ್ಳುವಂಥದ್ದು ಆ ಥರದ್ದು ಏನೂ ಇಲ್ಲ ಅನ್ನೋದನ್ನು ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, HMPV ವೈರಸ್ ಬೆಂಗಳೂರಿನಲ್ಲಿ ದೃಢಪಟ್ಟಿರೋದು ಹೌದು ಅನ್ನೋದನ್ನು ಸ್ವತಃ ಆರೋಗ್ಯ ಸಚಿವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅಂತ? ಖಂಡಿತವಾಗಲೂ ಚೀನಾದಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಆತಂಕವನ್ನು ಸೃಷ್ಟಿ ಮಾಡಿರುವಂತಹ HMPV ವೈರಸ್ ಏನಿದೆ ಅದು ಬೆಂಗಳೂರಲ್ಲಿ ಕೂಡ ಪತ್ತೆಯಾಗಿರುವಂಥದ್ದು. ಮುಖ್ಯವಾಗಿ ಇವತ್ತು ಆರೋಗ್ಯ ಸೌಧದಲ್ಲಿ ಮಹತ್ವ ಅಂತ ಮೀಟಿಂಗ್ ಕೂಡ ಆಗ್ತಾ ಇದೆ. ಸರ್ಕಾರದ ಅಧಿಕಾರಿಗಳು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಹಾಗೇನೆ ಆರೋಗ್ಯ ಇಲಾಖೆ ಆಯುಕ್ತರು, ಹಾಗೇನೆ BBMP
ಸಂಬಂಧಪಟ್ಟಂತಹ ಆರೋಗ್ಯ ವಿಭಾಗದ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಬೆಂಗಳೂರು BBMP ವ್ಯಾಪ್ತಿಯಲ್ಲೇನೆ ಖಾಸಗಿ ಆಸ್ಪತ್ರೆಯಲ್ಲಿ 3 ತಿಂಗಳ ಮಗು ಅಂತಂದ್ರೆ 2 ಮಕ್ಕಳಿಗೆ ಇದೊಂದು ಪತ್ತೆ ಆಗಿರುವಂಥದ್ದು. ಈಗಾಗಲೇ ಒಂದು ಮಗು ಡಿಸ್ಚಾರ್ಜ್ ಕೂಡ ಆಗಿದೆ. ಇನ್ನೊಂದು ಮಗುವಿನ ಬ್ಲಡ್ ಟೆಸ್ಟ್ ಅನ್ನ ಸ್ಯಾಂಪಲ್ ಅನ್ನ ಬ್ಲಡ್ ಟೆಸ್ಟ್ಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಆಗ ಒಂದು ರೀತಿಯಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿರುವಂಥದ್ದು. ಇದು ಚೀನಾದಲ್ಲಿ ಸೃಷ್ಟಿಯಾಗಿರುವಂತಹ ಆತಂಕವನ್ನು ಸೃಷ್ಟಿ ಮಾಡಿರುವಂತಹ ವೈರಸ್ ಏನೇ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ದೃಢಪಟ್ಟಿಲ್ಲ. ಈ ಬಗ್ಗೆ ಹೆಚ್ಚಿನ ಪರೀಕ್ಷೆ ಕೂಡ ಒಳಪಡಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಡೆವಲಪ್ಮೆಂಟ್ಸ್ ಏನಂತಂದ್ರೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅನ್ನೋಂಥ ಮಾಹಿತಿ ಇದ್ರೂ ಕೂಡ ಯಾವುದೂ ಕೂಡ ಅಧಿಕೃತವಾಗಿ ದೃಢ ಆಗಿರಲಿಲ್ಲ. ಆದರೆ ಈಗ ಆರೋಗ್ಯ ಇಲಾಖೆ ಕೆಲವೇ ಹೊತ್ತಿನಲ್ಲಿ ಅದನ್ನು ಖಚಿತಪಡಿಸುವ ಸಾಧ್ಯತೆಗಳಿದೆ. ಈಗಾಗಲೇ ಮೂಲಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ 2 ಪ್ರಕರಣಗಳು ಬೆಂಗಳೂರಿನಲ್ಲಿ ಪತ್ತೆ ಆಗಿದೆ ಅನ್ನೋಂಥದ್ದು. ಆದರೆ ಸಿಂಟಮ್ಸ್ ಯಾವ್ದು ಇದೆ ಅಂತಂದ್ರೆ ಶೀತ, ನೆಗಡಿ, ಜ್ವರ ಆ ರೀತಿಯ ಸಿಂಟಮ್ಸ್ ಅನ್ನು ಕಂಡು ಬಂದ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈಗ ಸಾಕಷ್ಟು ಚಳಿ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಜ್ವರ ಹಾಗೂ ನೆಗಡಿಗಳು ಆಗುವಂತ ಸಹಜ. ಅದರಲ್ಲೂ ಕೂಡ ಮಕ್ಕಳಲ್ಲಿ ಈ ಒಂದು ವೈರಸ್ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಗ್ಗೆ ಈಗ ಆರೋಗ್ಯ ಇಲಾಖೆಗಳು ಹೆಚ್ಚಿನ ನಿಗಾವನ್ನು ವಹಿಸ್ತವೆ. ಹಲವು ಆಯಾಮಗಳಲ್ಲಿ ತನಿಖೆಗಳನ್ನು ನಡೆಸುವಂತದ್ದು, ವರದಿಯನ್ನು ತರಿಸಿಕೊಳ್ಳುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಸ್ವತಃ ಇನ್ನು ಕೆಲವೇ ಹೊತ್ತಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಪ್ರೆಸ್ ಮೀಟ್ ಕೂಡ ಆಗ್ತಾ ಇದೆ. ಆ ಪ್ರೆಸ್ ಮೀಟ್ ನಲ್ಲಿ ಮುಂದೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಹಾಗೇನೆ ಈಗ ನಾವು ಎಷ್ಟು ಟೆಸ್ಟ್ ಅನ್ನು ಮಾಡಿದ್ವಿ ಅಂತಂದ್ರೆ ಪ್ರಾಯೋಗಿಕ ಒಂದು ರೀತಿಯಲ್ಲಿ ಈ ತರ ಸೋಂಕು ಪತ್ತೆ ಆದ ಸಂದರ್ಭದಲ್ಲಿ ತಕ್ಷಣ ಒಂದು ಬ್ಲಡ್ ಟೆಸ್ಟ್ ಅನ್ನು ಪಡೆದುಕೊಂಡು ಸ್ಯಾಂಪಲ್ ಅನ್ನು ಪಡೆದುಕೊಂಡು ಪರೀಕ್ಷೆ ಮಾಡಿದಾಗ ಈ ಒಂದು ವೈರಸ್ ಪತ್ತೆ ಆಗಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರೀಕ್ಷೆ ಮಾಡುವಂತದ್ದು, ಸ್ಯಾಂಪಲ್ ಅನ್ನು ಪಡೆಯುವಂತ ಪ್ರಕ್ರಿಯೆ ಜಾಸ್ತಿ ಆದ್ರೆ ಸೋಂಕಿನ ಪ್ರಮಾಣ ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕ್ರಿಯೆಗೆ ಆರೋಗ್ಯ ಇಲಾಖೆ ಮುಂದಾಗುತ್ತೆ. ಅದು ಅದಕ್ಕೆ ಸಂಬಂಧಪಟ್ಟಂತಹ ಗೈಡ್ಲೈನ್ಸ್ ಅನ್ನು ಹೊರಡಿಸುವಂತಹ ಸಾಧ್ಯತೆ ಕೂಡ. ಈ ಬಗ್ಗೆ ಕೆಲವೇ ಹೊತ್ತಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಮಹತ್ವದ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಲಿದ್ದಾರೆ. ಅದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ನಿರ್ಧಾರಗಳು ಪ್ರಕಟ ಆಗುವಂತ ಸಾಧ್ಯತೆಗಳಿದೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.